ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯುವ ನಾಯಕ ಹಸೈನಾರ್ ಆನೆ ಮಹಲ್ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಸದಾ ಸರಳತೆ, ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನ ಮೊದಲ ಸ್ಥಾನದಲ್ಲಿ ಇಟ್ಟು ಜಾತಿ ಮತ ಭೇದವಿಲ್ಲದೆ ಜನಸೇವೆಗಾಗಿ ಹೆಸರಾಗಿರುವ ಯುವ ನಾಯಕ ಹಸೈನಾರ್ ಆನೆ ಮಹಲ್ ಅವರು ಜೆಡಿಎಸ್ ತೊರೆದು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ವಿಶೇಷವಾಗಿ ಗ್ರಾಮದ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದಿಸುವ ಅವರ ಚಟುವಟಿಕೆ, ಸಾರ್ವಜನಿಕ ಹಿತದೀಕ್ಷೆಯ ನಿಲುವು ಹಾಗೂ ಶಾಂತ ಸಮತೋಲನಾತ್ಮಕ ರಾಜಕೀಯ ಶೈಲಿ ಅವರನ್ನ ತಾಲೂಕಿನ ಪ್ರಮುಖ ಯುವ ನಾಯಕನನ್ನಾಗಿ ಮಾಡಿದೆ. ಆನೆಮಹಲ್ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಹಸೈನಾರ್ ಆನೆ ಮಹಲ್ ಮತ್ತು ಅವರೊಂದಿಗೆ ಬಂದ ಕಾರ್ಯಕರ್ತರಿಗೆ ಪಕ್ಷದ ಶಾಲು ಹಾಕಿ ಹಾರ್ದಿಕ ಸ್ವಾಗತ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಶ್ರೀ ಮುರಳಿ ಮೋಹನ್, ಹಸೈನಾರ್ ಆನೆ ಮಹಲ್ ಅವರಂತಹ ನಿಷ್ಠಾವಂತ, ಸಂವೇದನಾಶೀಲ ಮತ್ತು ನೇರ ಜನ ಬಾಂಧವ್ಯ ಹೊಂದಿರುವ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಶಕ್ತಿ. ಪಕ್ಷ ಸಂಘಟನೆ ಬಲಪಡಿಸುವ ನಮ್ಮ ದಿಟ್ಟ ಪ್ರಯತ್ನಕ್ಕೆ ಇವರು ನೀಡುವ ಸಹಕಾರ ಅತ್ಯಂತ ಮಹತ್ವದ್ದು. ಜನಸೇವೆಯತ್ತ ಅವರ ಬದ್ಧತೆ ಪಕ್ಷಕ್ಕೆ ಬಲವರ್ಧಕ ಅಂತ ಶ್ಲಾಘಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ಹಸೈನಾರ್ ಆನೆ ಮಹಲ್ ನನ್ನನ್ನ ಪಕ್ಷನಿಷ್ಠೆ, ಜನರೊಂದಿಗೆ ಬೆರೆಯುವಿಕೆ, ಜನಗಳ ಕಷ್ಟ ಸುಖದಲ್ಲಿ ತೊಡಗಿಸಿಕೊಂಡು ಓರ್ವ ಜವಾಬ್ದಾರಿಯುತ ಯುವ ನಾಯಕನನ್ನಾಗಿ ಕಾರ್ಯವೈಖರಿ ಮಾಡುವುದನ್ನು ಮನಗಂಡು ಪಕ್ಷಕ್ಕೆ ಆಹ್ವಾನಿಸ್ತಾ ಇದೆ. ಆದರೆ ನೆಪವನ್ನ ನೀಡಿ ತಪ್ಪಿಸಿಕೊಳ್ತಾ ಇದ್ದ ಇವತ್ತು ಆ ಸುಸಂದರ್ಭ ಒದಗಿ ಬಂದಿದೆ. ತಾಲೂಕಲ್ಲಿ ಹಸೈನಾರ್ ಆನೆ ಮಹಲ್ನ ಕಾಂಗ್ರೆಸ್ ಸೇರ್ಪಡೆ ಶಕ್ತಿ ತುಂಬಲಿದೆ ಎಂದಿದ್ದಾರೆ. ನಾನು ನಮ್ಮ ಮುಖಂಡರುಗಳಿಗೆಲ್ಲ ಮನವಿ ಮಾಡಿ ಅದನ್ನು ಮುಖಂಡರುಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಮತ್ತು ಯಾರ್ಯಾರ ಮೇಲೆ ಏನೇನು ದೂರುಗಳಾಗ್ತಿದೆ, ಇವರು ಯಾರ್ಯಾರು ಎಲ್ಲೆಲ್ಲಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಇವ್ರಿಗೆಲ್ಲ ತಕ್ಕ ಪಾಠವನ್ನು ಕಲಿಸುವಂಥ ಸಮಯ ಭಾಳ ಹತ್ತಿರದಲ್ಲೇ ಇದೆ. ಖಂಡಿತವಾಗ್ಲೂ ಕೂಡ ಅದರ ಉತ್ತರ ಕೊಡುವಂಥ ಸಮಯ ಬಂದಾಗ ನಾನು ಆ ಉತ್ತರವನ್ನು ಈ ಜನತೆಗೆ ನಾನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವೆಲ್ಲರೂ ಕೂಡ ಏನು ಕಾಂಗ್ರೆಸ್ ಪಕ್ಷಕ್ಕೆ ತಾವು ಸೇರಿದ್ರಿ, ಹಸೇನವರು ಮತ್ತು ಎಲ್ಲ ನನ್ನ ಆತ್ಮೀಯ ಬಂಧುಗಳು ತಾವೆಲ್ಲ ನೀವೇನು ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಣ್ಣವ್ರ ಬೈರ್ಮುಡಿ ಚಂದ್ರಣ್ಣವರ ನೇತೃತ್ವದಲ್ಲಿ ತಾವೇನು ಸೇರಿದಿರಿ, ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ, ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಏನೇ ಕೆಲಸ ಇದ್ದರೂ ನಾವು ಅಭಿವೃದ್ಧಿ ಪರವಾಗಿ ನಾವು ಹೋರಾಡೋಣ. ಮತ್ತು ಇನ್ನೂ ಅನೇಕ ಕೆಲವರು ಮುಖಂಡರುಗಳು, ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ. ಯಾಕಂದರೆ ನಿನ್ನೆ ತಾನೇ ಇವರು ಹನೀಫ್ ಬೈ ಹೇಳಿದ್ರು ನಾಳೆ ಒಂದು ಕೂತು ಒಂದು ಚರ್ಚೆ ಮಾಡಿ ಏನಾನ ತೀರ್ಮಾನ ಅಂತ. ನನಗೆ ಗೊತ್ತಿರಲಿಲ್ಲ ಈ ಸೇರ್ಪಡೆ ಕಾರ್ಯಕ್ರಮ ಇವತ್ತೇ ಆಗುತ್ತೆ ಅಂತೇಳಿ. ಚಂದ್ರನವರು ಇದ್ದಂಥ ಕಾರಣದಿಂದ ಇದೊಂದು ಸೇರ್ಪಡೆ ಕಾರ್ಯಕ್ರಮ ಆಗಿದೆ. ಮುಂದೆ ಇಲ್ಲೇನು ಹಿಂದೆ ನಮ್ಮ ಪಕ್ಷದಲ್ಲಿದ್ದರು, ತಾವೇನು ಹೊಸದಾಗಿ ಸೇರಿದಿರಿ, ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತೆ ಒಂದೇ ಕುಟುಂಬದ ಸದಸ್ಯರಾಗಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ನಮಗೆಲ್ಲರೂ ಒಂದೇ. ನಮ್ಮ ಪಕ್ಷದಲ್ಲಿ ಯಾರ್ಯಾರು ಹೊಸದಾಗಿ ಸೇರ್ಪಡೆ ಆಗ್ತೀರಿ ಅವರು ಒಂದೇ, ಪಕ್ಷದಲ್ಲಿ ಇರ್ತಕ್ಕಂಥವ್ರು ಒಂದೇ. ಯಾವುದು ಏನು ಭಿನ್ನಾಭಿಪ್ರಾಯಗಳು ಬೇಡ. ಇಲ್ಲಿ ಸೇರಿರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ, ಯಾರ್ಯಾರು ಹಿಂದೆ ನಮ್ಮ ಪಕ್ಷದಲ್ಲಿದ್ದರೂ ಅವ್ರನ್ನೆಲ್ಲ ಮಾತಾಡಿಸಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಸಣ್ಣ ಪುಟ್ಟ ವಿಚಾರ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ದಯಮಾಡಿ ನಮ್ಮ ನಾಯಕರಾಗಿರ್ತಕ್ಕಂಥ ಚಂದ್ರಣ್ಣವ್ರ ಗಮನಕ್ಕೆ ತಂದರೆ ಅವರು ಕೂತು ಸರಿ ಮಾಡುವಂಥ ಕೆಲಸನ ಅವ್ರು ಮಾಡ್ತಾರೆ. ಮತ್ತೊಮ್ಮೆ ಇನ್ನೇನು ಕೆಲವೇ ಇನ್ನೊಂದು 8-10 ದಿನ ಬಿಟ್ಟು ನಾವೆಲ್ಲ ಏನು ಸೇರಿದ್ದೀವಿ, ಇದಕ್ಕಿಂತ ಹೆಚ್ಚಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರು ಸೇರಿ ಒಂದು ಕಾರ್ಯಕ್ರಮ ಮಾಡೋಣ. ಅಲ್ಲಿ ಮಾನ್ಯ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಮತ್ತು ಶಿವಲಿಂಗೇಗೌಡರನ್ನ ನಾವು ಕರ್ಕೊಂಡು ಬಂದು ಇನ್ನು ಜಿಲ್ಲೆನಲ್ಲಿರ್ತಕ್ಕಂಥ ಹಲವಾರು ಮುಖಂಡರುಗಳು ಕರೆದು ಒಂದು ಸಭೆ ಮಾಡಿ ಒಂದು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಪುರಸಭೆಯ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಜ್, ಉದಯ್ ಗೊದ್ದು ಲೋಕೇಶ್, ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಹನೀಫ್, ಮುಖಂಡರು ಆದ ಹರೀಶ್, ಪೋಕರ್ ಹಾಜಿ, ಪ್ರಶಾಂತ್ ಹಿತೈಷಿ, ಅಶೋಕ, ತಿಮ್ಮಯ್ಯ ಸೇರಿ ಹಲವು ಕಾಂಗ್ರೆಸ್ ನಾಯಕರು ಉಪಸ್ಥಿತರಿದ್ದರು. ಇನ್ನು ಸೇರ್ಪಡೆಯಾದ ನಾಯಕರು ಹಾಗೂ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಲಾಗಿದ್ದು, ಪಕ್ಷದ ನೀತಿ ತತ್ವಗಳನ್ನು ಜನರಿಗೆ ತಲುಪಿಸುವಲ್ಲಿ ಹಸೈನಾರ್ ಆನೆ ಮಹಲ್ ಅವರ ಸಕ್ರಿಯತೆ ಕಾಂಗ್ರೆಸ್ ಸಂಘಟನೆಯಲ್ಲಿ ಹೊಸ ಚೈತನ್ಯವನ್ನ ಮೂಡಿಸುತ್ತೆ ಅಂತ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಹಸೈನಾರ್ ಆನೆ ಮಹಲ್ ರವರ ಜೊತೆ ಪ್ರಮುಖರು ಆದ ನಾಗರಾಜು, ಪೂವಪ್ಪ, ಶರೀಫ್, ಅಂಗಜಾ, ಹನೀಫ್, ಇಬ್ರಾಹಿಂ, ನಜೀರ್ ಬಾಬು, ಹಸೈನಾರ್, ಸಲೀಂ ಕುಮಾರ್, ರೋಬರ್ಟ್, ಅಲಿಂ, ಹಬೀಬ್, ಶಂಸುದ್ದೀನ್, ಸಿದ್ದಿಕ್, ಮೋನು, ಸಾದಿಕ್, ಖಾಸಿಂ, ಉಮರ್, ಲತೀಫ್, ಇಲಿಯಾಸ್, ತೌಸೀಫ್ ಹಾಗೂ ಹಲವಾರು ಸ್ನೇಹಿತರುಗಳನ್ನ ಬರಮಾಡಿಕೊಳ್ಳಲಾಗಿದೆ. ಇನ್ನು ಆನೆ ಮಹಲ್ನ ಗ್ರಾಮ ಪಂಚಾಯತ್ನಲ್ಲಿ 2 ಬಾರಿ ಅಧ್ಯಕ್ಷ, ಉಪಾಧ್ಯಕ್ಷ ಸದಸ್ಯರು ಆಗಿರುವ ಹಸೈನಾರ್ ಆನೆ ಮಹಲ್ ಹಾಸನ ಜಿಲ್ಲಾ ವಕ್ಫ್ ಸಮಿತಿ ಸತತ 3 ಬಾರಿ ಉಪಾಧ್ಯಕ್ಷ ಸದಸ್ಯ ಸೇವೆ ಸಲ್ಲಿಸಿದ್ದಾರೆ. ಆನೆ ಮಹಲ್ ಮಸೀದಿಯ ಮಾಜಿ ಅಧ್ಯಕ್ಷರಾಗಿ, ತಾಲೂಕಿನ ಪ್ರತಿಷ್ಠಿತ ಮಂಜರಾಬಾದ್ ದರ್ಗಾ ಮತ್ತು ಅನಾಥಾಶ್ರಮದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಲವಾರು ಸಂಘಟನೆಯಲ್ಲಿ ರಾಜ್ಯ ನಾಯಕರಾಗಿ ಖ್ಯಾತಿಯಾಗಿದ್ದಾರೆ. ತಾಲೂಕು ಪ್ರಗತಿಪರ ಮತ್ತು ದಲಿತ ಸಂಘಟನೆಯಲ್ಲಿ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಭಾವೈಕ್ಯತೆಗೆ ಸಂಬಂಧಿಸಿದ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಿಕೆಯಲ್ಲಿ ಭಾಗವಹಿಸುವುದು ಇವರ ಜೀವನ ಶೈಲಿಯಾಗಿದೆ ಎಂದಿದ್ದಾರೆ. ಪರ್ವೇಜ್ ಅಹಮದ್, ಹಾಸನ, ಎಜಿ ನ್ಯೂಸ್.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.